ನಿಜನೇ. ಆದ್ರೆ ನಿಮ್ಮನ್ನ ನಾನು ತುಂಬಾ ದ್ವೇಷ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ತೀರಾ ನಾಗರಾಜ್? ಸರಿ, ಹಾಗಾದ್ರೆ ನಡೆ ನಮ್ಮ ಮನೆಗೆ. ಮನೆ ಮಾತಲ್ಲ. ನೋಡಿ, ದಯವಿಟ್ಟು ನನ್ನ ಛೇ, ಹೆಣ್ಮಕ್ಳು ನನ್ನ ಎದುರಿನಲ್ಲಿ ಕಣ್ಣೀರು ಹಾಕಿದರೆ ಅದನ್ನ ನೋಡಿಕೊಂಡು ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ಹಾಗಾದ್ರೆ ನೀವು ನನ್ನನ್ನ ಕ್ಷಮಿಸಿ ಮತ್ತೊಬ್ಬರ ಮರ್ಯಾದೆಯನ್ನೇ ಕಾಪಾಡಲು ಹೋಗಿ ತಮ್ಮ ಮರ್ಯಾದೆಯನ್ನೇ ಗಾಳಿಗೆ ತೂರಿಕೊಳ್ಳುವ ಪರಿಸ್ಥಿತಿ ತಂದುಕೊಂಡವರಿಗೆ ಈ ಸಮಾಜದ ಎದುರಿನಲ್ಲಿ ನಿಂತು ಮುಖ ತೋರಿಸುವ ಆತ್ಮಧೈರ್ಯ ಹೇಗೆ ಬರಬೇಕು? ನೋಡಿದ್ರ ಯಜಮಾನ್ರೇ, ಕಾಲದ ಮಹಿಮೆ ಅಂದು ಇವಳನ್ನು ಕಾಲದ ಮಹಿಮೆ ಒಬ್ಬರ ವ್ಯಕ್ತಿತ್ವದ ಬಗ್ಗೆ ಸುಲಭವಾಗಿ ಏನೆಲ್ಲ ಮಾತನಾಡಬಹುದು. ಆದರೆ ಅದೇ ಪರಿಸ್ಥಿತಿ ತಮ್ಮ ಮೇಲೆ ತಿರುಗಿದಾಗ ತಿಳಿಯುತ್ತೆ ಅದರ ಮಹಿಮೆ ಏನು ಅಂತ. ಒದಗಿ ಬಂದಿದ್ದ ಅವಕಾಶ ಒಲವಿನ ಆಸರೆ ಪಡೆಯೋದಕ್ಕಿಂತ ಮೊದಲೇ ಕೈಯಿಂದ ಜಾರಿದ ಕನ್ನಡಿಯಂತೆ ಪಡೆಯೋದು ಚೂರ್ ಚೂರಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಶ್ರೀದೇವಿ? ನಾಗರಾಜ್, ವಿಧಿಯ ಕೈವಾಡದಿಂದ ಈ ಸಂಬಂಧ ಕೈತಪ್ಪಿ ಹೋಯ್ತಲ್ಲ ಅಂತ ಮನಸ್ಸು ತುಂಬಾ ಕೊರುತ್ತಾ ಇದೆ. ಆ ನೋವನ್ನೆಲ್ಲ ಈ ಏಕಾಂತ ಸ್ಥಳದಲ್ಲಿ ಬಂದು ಮರಿಬೇಕು ಅನ್ನಷ್ಟರಲ್ಲಿ ಅದನ್ನ ನೋಡಿ ನೀವು ಅಣಕ ಮಾಡ್ತಾ ಇದ್ದೀರಾ? ಏನೇ ಗಯ್ಯಾಳಿ, ಈ ರೀತಿ ತಪ್ಕೊಂಬಂದ್ರೆ ಬಿಟ್ಬಿಡ್ತೀನಿ ತಿಳಿದಿಯಾ ನೀನು? ನಾಗರಾಜ್, ಏನಿದೆಲ್ಲ ಯಾರು ಇವಳು? ಓ, ಯಾರು? ಓ, ಯಜಮಾನ್ರೆ ನೀವಾ? ಇವಳು ನಮ್ಮ ಮನೆ ಕೆಲಸದವಳು. ಕೆಲ್ಸಕ್ಕೆ ಬಂದ್ ಒಂದ್ ವಾರ ಆಯ್ತು. ಬಟ್ಟೆ ತೊಳೆದುಕೊಂಡು ಬಾ ಕಳಿಸಿದ್ರೆ ತೋಟಕ್ಕೆ ಬಂದು ಬಟ್ಟೆನೆಲ್ಲ ಬಾಗದಡದ ಮೇಲೆ ಇಟ್ಟದು ಯಾವ ಜೊತೆ ಸರಸ ಮಾಡ್ತಾ ಇದ್ಲು. ಇಲ್ಲ ಯಜಮಾನ್ರೆ,